ಬ್ಲೂ ಆರ್ಮರ್ C50 Pro. ಸ್ವಲ್ಪ ಕಂಫರ್ಟ್ ಲೆವೆಲಿಂದ ಕಾಂಪ್ರಮೈಸು ಆಗಬೇಕು. ಹೆವಿ ಮತ್ತು ಇಂಟರ್ಕಾಮ್ಗಳು ಸಿಂಗಾಪುರಲ್ಲಿ ಚೀಪು, ಇವನ್ ಸೇನಾನು ಅಷ್ಟೇ. ಐ ಡೋಂಟ್ ನೋ ಅದು ಯಾವ್ದು. MX401 ಇದು. ಸೊ ಇರ್ಸ್ ನೋಡ್ತಾ ಇದ್ರೆ ಇಲ್ಲಿ ಒಂದು 3 ಕಲೆಕ್ಷನ್ ಹೆವಿ ಪ್ರೀಮಿಯಮ್ ಆಗಿದೆ. ಬಿಲೋ 7ಗೆ 30. ಸೊ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಬೈಕರ್ಸ್ಗೆ ಆಬ್ವಿಯಸ್ಲಿ ಒಂದು ಹೊಸ ವಸ್ತು, ಬೈಕ್ ರಿಲೇಟೆಡ್ ಗಾರ್ಡ್ ಮಾಡುವಂಥ ಜಾಕೆಟ್ಸು, ಈ ಥರ ರಿಲೇಟೆಡು ಯಾವುದೇ ಎಕ್ವಿಪ್ಮೆಂಟ್ ಬಂದರೂ ತುಂಬ ಖುಷಿಯಾಗುತ್ತೆ. ಏನಾದರೂ ವಸ್ತು ಆಗಲಿ ಬೈಕಿಂಗ್ ರಿಲೇಟೆಡು. ಸೊ ಇವತ್ತು ಅಷ್ಟೇ ಖುಷಿಯಾಗಿದ್ದೀನಿ. ಒಂದು ತುಂಬ ಮೋಸ್ಟ್ ಅವೇಟೆಡ್ ಒಂದು ಆಕ್ಸರಿ ಬಂದಿದೆ ಇವತ್ತು. ಹೆಲ್ಮೆಟ್ ಅಲ್ಲ, ದಿಸ್ ಐ ಪುಟ್ ಆನ್ ಫಾರ್ ಸೇಲ್. ಇದನ್ನು ನಾನು ಸೇಲ್ಗೆ ಹಾಕಿದ್ದೀನಿ, ನೋಡ್ಬೋದು. ಹೊಸದು ಪಿನ್ ಲಾಕ್ ಹಾಕ್ಸಿದ್ದೀನಿ 30. ಒಂದು ಸ್ಕ್ರ್ಯಾಚು ಇಲ್ಲ ಹೆಲ್ಮೆಟಲ್ಲಿ, ಜಸ್ಟು ಆಕ್ಸರ್ದೊಂದು ಲೋಗೋ ತೆಗೆದಿದ್ದೀನಿ ಬಿಟ್ಟರೆ ಇನ್ನು ಯಾವುದೇ ಥರ ಸ್ಕ್ರ್ಯಾಚಸ್ ಇಲ್ಲ. ಸೊ ಇದನ್ನು ನಾನು ಸೇಲ್ಗೆ ಹಾಕಿದ್ದೆ. ಸೊ ಓಕೆ, ಅದನ್ನು ಬಿಟ್ಟು ನನ್ನ ಹತ್ರ ಬಂದಿರುವಂಥ ವಸ್ತು ಬ್ಲೂ ಆರ್ಮರ್ C50 Pro ವಿಚ್ ಇಸ್ ಅನ್ ಇಂಟರ್ಕಾಮ್ ಸಿಸ್ಟಮ್. ಸೊ ಸಿಕ್ಕಾಪಟ್ಟೆ ದಿನಗಳಿಂದ ಒಂದು ಕನಸಿತ್ತು ಒಳ್ಳೆಯದೊಂದು ಇಂಟರ್ಕಾಮ್ ತೊಗೋಬೇಕು ಅಂತ. ಮ್ಯೂಸಿಕ್ ಪ್ಲೇಯರ್ ಇದೆ, ಬಟ್ ದಿಸ್ ವಿಲ್ ಹೆಲ್ಪ್ ಮೀ ಆನ್ ಸೋಲೋ ರೈಡ್ಸ್ ಅಥವಾ ಇನ್ನೊಬ್ರು ಯಾರು ಬ್ಲೂಟೂತ್ ಕನೆಕ್ಷನ್ ಇರುವಂಥ ಇದೇ ಥರದ್ದು ಹಾಕ್ಕೊಂಡಿದ್ರೆ. ಬಟ್ ಗ್ರೂಪ್ ಸೈಟ್ಸಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಸೇನಾ ಅಥವಾ ಬ್ಲೂ ಆರ್ಮರೇ ಯೂಸ್ ಮಾಡ್ತಾರೆ. ಆಮೇಲೆ ನನಗೊಂದು ಆಸೆ ಇತ್ತು ಇದೊಂದು ಪರ್ಚೇಸ್ ಮಾಡಬೇಕು ಅಂತ, ಬಟ್ ನಾನು ಇದನ್ನು ಈ ಹೆಲ್ಮೆಟ್ಗೆ ಇನ್ಸ್ಟಾಲ್ ಮಾಡಲ್ಲ. ಸೊ ಸದ್ಯಕ್ಕೆ ನಾವೀಗ ಒಂದು ಹೆಲ್ಮೆಟ್ ಅಂಗಡಿಗೆ ಹೋಗಿ ಒಂದು ಬಜೆಟಲ್ಲಿರುವಂಥದ್ದು, ಬಜೆಟ್ ಅನ್ನೋಕ್ಕಿಂತ ಹಿಮಾಲಯನ್ಗೆ ಸೆಟ್ ಆಗೋವಂಥದ್ದು ಒಂದು ಹೆಲ್ಮೆಟ್ ತೊಗೊಂಡು ಅದಕ್ಕೆ ಇದನ್ನು ಇನ್ಸ್ಟಾಲ್ ಮಾಡಿಸೋಣ. 25,000 ಗುರು. ಬಟ್ ಫೀಚರ್ಸ್ ಅಂತೂ ಕ್ರೇಜಿಯಾಗಿದೆ. ಈಗ C3 ಬಿಟ್ಟಿದ್ದಾನೆ, C2 ಬಿಟ್ಟಿದ್ದಾನೆ. ಸೊ ಬ್ಲೂ ಆರ್ಮರ್ ಇಸ್ ಅನ್ ಇಂಡಿಯನ್ ಬೇಸ್ಡ್ ಇಂಟರ್ಕಾಮ್ ಸಿಸ್ಟಮ್ ಕಂಪನಿ. C30 ಆದಮೇಲೆ C20 ಬಿಟ್ಟಿದ್ದಾರೆ, ವಿಚ್ ಕಾಸ್ಟ್ 7,000. ಇದು ಅವ್ರದ್ದು ಟಾಪ್ ಸ್ಪೆಕ್ಕು ಅನಿಸುತ್ತೆ, C15 Pro. ಬಟ್ ಇದು ನನಗೆ ಎಷ್ಟಕ್ಕೆ ಸಿಕ್ತು ಅಂತೆಲ್ಲ ನಾನು ಹೇಳ್ತೀನಿ. ಅನ್ಬಾಕ್ಸ್ಡ್ ಪೀಸ್. ರೈಡಿಂಗ್ ಬೂಟ್ಸ್ ಹಾಕೊಂಡಾಗ ಕರೆಕ್ಟಾಗಿ ಕಾಲು ಫ್ಲ್ಯಾಟ್ ಫುಟ್ ಆಗುತ್ತೆ. ಈಗ ನೋಡಿ, ಯಾಕಂದರೆ ನಾನು ಹಿಂದ್ಗಡೆ ಮೋನೋ ಸಸ್ಪೆನ್ಷನ್ ಈಗ ಸೆಟ್ಟಿಂಗ್ 5ರಲ್ಲಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು 2 ಮೇಲ್ಗಡೆ ಎತ್ಕೊಬೋದು ನನ್ನ ಹೈಟಿಗೆ. ಇನ್ನೊಬ್ಬರು ಮೆಸೇಜ್ ಹಾಕಿದ್ರು, ಈ ಹ್ಯಾಂಡ್ಲ್ ಬಾರ್ ಮೇಲೆ, ಅಂದರೆ ಅವ್ರದ್ದು ಆಲ್ರೆಡಿ ಝಾನಾದು ಹ್ಯಾಂಡಲ್ ಬಾರ್ ರೈಸರ್ಸ್ ಇದೆಯಂತೆ, ಇದ್ರ ಮೇಲೆ ಈ ಹ್ಯಾಂಡಲ್ ಬಾರ್ ಹಾಕ್ಸ್ಬೋದು ಅಂತ. ಡೆಫಿನೆಟ್ಲಿ ಹಾಕ್ಸ್ಬೋದು, ನಾಟ್ ಎ ಪ್ರಾಬ್ಲಮ್. ಬಟ್ ಅದೇ ಮೇಕ್ ಶೋರ್ ನೀವು ಸ್ವಲ್ಪ ಒಂದು 5'9", 5'8" ಆ ಥರ ಹೈಟ್ ಇದ್ದೀರಾ ಅಂತ. ಬಿಕಾಸ್ ಇದು ಆಲ್ರೆಡಿ ಕಮಾಂಡಿಂಗ್ ಪೊಸಿಷನ್ನು. ನೀವು ಕುಳ್ಳುಗಿದ್ದು ಇನ್ನೂ ಆಮೇಲೆ ನಿಮಗೆ ಥಂಡರ್ಬರ್ಡ್ ಅವೆಂಜರ್ ಆ ಥರ ಫೀಲಿಂಗ್ ಬಂದುಬಿಡುತ್ತೆ. ಇಟ್ ಇಸ್ ನಾಟ್ ರೈಟ್. ಸ್ವಲ್ಪ ಕಂಫರ್ಟ್ ಲೆವೆಲಿಂದ ಕಾಂಪ್ರಮೈಸು ಆಗಬೇಕು. ಹೆವಿ ಕಂಫರ್ಟ್ ಲೆವೆಲ್ಗೆ ಹೋಗ್ಬಿಟ್ರೆ ಕಷ್ಟ. ಆಮೇಲೆ ನನ್ನ ಸಜೆಷನ್ ಇದು ಹಾಕ್ಕೊಂಡಾಗ ಮೇ ಬಿ ಒಂದು ಸ್ಟೆಪ್ಪರ್ ನೀವೇನಾದರೂ ಹೈಟ್ ಕಮ್ಮಿ ಇದ್ದರೆ, ಈಗ ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ, ಅದು ಆಲ್ರೆಡಿ ತೋರಿಸಿದ್ದೀನಿ ಮೋನೋ ಸಸ್ಪೆನ್ಷನ್ ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಅಂತ. ಆ ಥರ ನೀವು ಒಂದು ಸ್ಟೆಪ್ನ ಕೆಳಗಡೆ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಮಾಡಿಬಿಟ್ಟು ಟ್ರೈ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಬಟ್ ಒಂದೇ ಪ್ರಾಬ್ಲಮ್ ಏನಂದರೆ, ನೀವು ಪಿಲಿಯಾನ್ ಜೊತೆ ಗಾಡಿ ಹೊಡಿಬೇಕಾದ್ರೆ ಸ್ವಲ್ಪ ಸ್ಲಿಫ್ ಅನಿಸುತ್ತೆ ಗುಂಡಿ ಪಂಡಿಗೆ ಬಿಟ್ಟಾಗ. ನಾನು ಆದಷ್ಟು ಸೋಲೋನೇ ಹೊಡಿತಾ ಇರೋದ್ರಿಂದ ಇಟ್ ವಿಲ್ ನಾಟ್ ಕಾಸ್ ಎನಿ ಇಶ್ಯೂ ಫಾರ್. ಈಗ ನಾವು ಹೋಗ್ತಾ ಇರೋದು ಹೆಲ್ಮೆಟ್ ಶಾಪ್ಗೆ. ಆ್ಯಕ್ಚುಲಿ ನಂದು ಏನು ಪ್ಲ್ಯಾನ್ ಇಲ್ಲ ಯಾವ ಅಂಗಡಿಗೆ ಹೋಗಬೇಕು, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ರೀಲ್ಸ್ ಬರ್ತಾ ಇರುತ್ತೆ ಮಾನ್ಸೂನ್ ರೈಡು 40% 50% ಡೀಲ್ ಅಂತ. ನಾನು SDRC ಮೋಟರ್ಸ್ಗೆ ಅದೇ ನಂಬ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಸೆಲೆಕ್ಟೆಡ್ ಐಟಮಿಗೆ ಮಾತ್ರ. ಇದೇ ಥರ ರೈಡರ್ಸ್ ಅರನಾಗೂ ನನ್ನ ಫ್ರೆಂಡ್ ಹೋಗಿದ್ದಂತೆ, ಸೈಜ್ ಸಿಗಲ್ಲ, ಅವ್ರು ಕೇಳೋ ಐಟಮ್ಗಳೇ ನಾವು ತೊಗೋಬೇಕು. ಅದು ಡಿಸ್ಕೌಂಟ್ ಅನ್ನೋಕ್ಕಿಂತ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಹೇಳ್ಬೋದು. ಸೊ ಅದರಿಂದ ಐ ಆಮ್ ಥಿಂಕಿಂಗ್ ಇಲ್ಲೇ ಲೋಕಲಲ್ಲಿ ಯಾವುದೋ ಶಾಪಲ್ಲಿ LS2 ನಮ್ಮ ಫೇವ್ರೇಟ್ ಹೇಳಿದ್ದೀನಿ, MX ಸೀರೀಸು Pioneer 2, ಅದು ಇಲ್ಲ ಅಂದರೆ ಆ ರೇಂಜಲ್ಲಿ ಒಂದು 10,000 ಒಳಗಡೆ ಇರುವಂಥ ರೇಂಜಲ್ಲಿ ಡ್ಯುಯಲ್ ಸ್ಪೋರ್ಟ್ ಹೆಲ್ಮೆಟ್, ಡೆಫಿನೆಟ್ಲಿ ಡ್ಯುಯಲ್ ಸ್ಪೋರ್ಟ್ ಹೆಲ್ಮೆಟು. ಯಾಕಂದರೆ ಈ ಗಾಡಿಗೆ ಸೆಟ್ ಆಗುವಂಥದ್ದು ಡ್ಯುಯಲ್ ಸ್ಪೋರ್ಟ್ ಹೆಲ್ಮೆಟೇ. ಸೊ ಅದನ್ನು ಟ್ರೈ ಮಾಡ್ತೀವಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಕಾರ್ಬನ್ ಫೈಬರ್ ಹೆಲ್ಮೆಟ್ಸು 10,000ಕ್ಕೆ ಸಿಗುತ್ತೆ ಅನ್ನೋದೆಲ್ಲ ನಂಬೇಡಿ. ಆಕ್ಸರು 10,000ಕ್ಕೆ ಹಾಕಿದ್ದಾರೆ, ಇನ್ನೊಂದು SMK ಇದೆ 10,000ಕ್ಕೆ ಹಾಕಿದ್ದಾರೆ. ಅಲ್ಲಿ ನೀವು ಓದ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ ದ್ಯಾಟ್ ಇಸ್ ಕಾರ್ಬನ್ ಶೀಟ್ ಕೊಟ್ಟಿರ್ತಾನೆ ಅಷ್ಟೇ ಮೇಲ್ಗಡೆಯಿಂದ. ಸೊ ಅದರಿಂದ 10,000ಕ್ಕೆ ಅದು ಸಿಗುತ್ತೆ, ಇದು ಸಿಗುತ್ತೆ, ವರ್ತಿಲ್ಲ ಅದು. ವೆಯ್ಟ್ಲೆಸ್ ಆದಷ್ಟು ನಿಮಗೆ ಸೇಫ್ಟಿಲಿ ಕಾಂಪ್ರಮೈಸ್ ಆಗಿಬಿಡುತ್ತೆ. ಆಮೇಲೆ ಎಲ್ಲ ಹೆಲ್ಮೆಟ್ಗಳು 1.5 kg ಬಂದೇ ಬರುತ್ತೆ. ಬಟ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಹೆಂಗೆ ಕೊಟ್ಟಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ಹೆಲ್ಮೆಟ್ ಅಂಗಡಿಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ಸದ್ಯಕ್ಕೆ ಚಂದ್ರ ಲೇಔಟಲ್ಲಿ ಒಂದು ಶಾಪ್ ನೋಡಿದ್ದೀನಿ. ಆಮೇಲೆ ನಾನು ಹೇಳೋದು, ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ 50% 60% ಹಾಕ್ತಾರೆ. ಈ ಮೋಟೋ ವ್ಲಾಗರ್ಸ್ ಇತ್ತೀಚೆಗೆ ಪ್ರಮೋಷನ್ ಕೊಡೋದು ಜಾಸ್ತಿ ಆಗಿಬಿಟ್ಟಿದೆ. ಅಂಥದ್ದನ್ನೆಲ್ಲ ದಯವಿಟ್ಟು ನಂಬ್ಕೊಂಡು ಹೋಗಬೇಡಿ. ಒಂದೇ ಸ್ಟಾಕ್ ಕ್ಲಿಯರೆನ್ಸ್ ಇರುತ್ತೆ, ಎಂಥ ಆಫರು ಇರೋಲ್ಲ ಬದನೇಕಾಯಿ. ಸುಮ್ಮನೆ ಆನ್ಲೈನಲ್ಲಿ ಮನೇಲಿ ಕೂತ್ಕೊಳ್ಳಿ. ಬಟ್ ಮನೆ ಹತ್ರ ಏನಾದರೂ ಶಾಪ್ ಇದ್ದರೆ
ಅದೇ ಮಾಡೆಲ್ ಹೆಲ್ಮೆಟು ಕಲರ್ ಸಿಕ್ಕಲಿಲ್ಲ ಅಂದರೆ ಪರವಾಗಿಲ್ಲ, ಸೈಜ್ ಒಂದು ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಂಬಿಡಿ. ಸೊ ಅದೊಂದು ಮ್ಯಾಚ್ ಆದರೆ ಯು ಆರ್ ಗುಡ್. ನನ್ನ ಫಸ್ಟ್ ಗಾಡಿ ನನ್ನ ದುಡ್ಡಲ್ಲಿ ತೊಗೊಂಡಿದ್ದು ಡಿಸ್ಕವರ್ 135, ಅದ್ರ ನೆನಪಿಗೋಸ್ಕರ ಹೆಲ್ಮೆಟ್ ಇನ್ನೂ ಇಟ್ಕೊಂಡಿದ್ದೀನಿ. ಸೊ ಬಟ್ ಇಲ್ಲಿ ತನಕ ಯೂಸ್ ಆಗ್ತಿದೆ, ಯಾವ ಪ್ಯಾಡಿಂಗು ಕಿತ್ಕೊಂಬಂದಿಲ್ಲ, ಏನೂ ಇಲ್ಲ. ಆಕ್ಸರ್ ಒಂದೇ ಅನ್ಸುತ್ತೆ ನಾನು ಇಷ್ಟು ಬೇಗ ಕೊಡ್ತಾ ಇರೋದು, ಬಿಕಾಸ್ ಡಾಮಿನಾರು ನಾನು ಯೂಸ್ ಮಾಡಿದ್ದು ಬರೀ 3 ವರ್ಷ, ಅದಾದಮೇಲೆ ಕೊಟ್ಬಿಟ್ನಲ್ಲ ಗಾಡಿ. ಸೊ ಈ ಗಾಡಿ ಜೊತೆ ಅಷ್ಟು ಮ್ಯಾಚ್ ಆಗ್ತಿಲ್ಲ ಅನ್ನೋ ರೀಸನ್ ಅದೊಂದೇ. ಯೂನಿವರ್ಸಿಟಿ ಒಬ್ಬರು ನನಗೆ ವೀಡಿಯೋ ಕಳಿಸಿದ್ರು, ಆ್ಯಕ್ಚುಲಿ ಗ್ರೂಪಲ್ಲೂ ಕಳಿಸಿದ್ದಾರೆ ಅವರು, ನನಗೆ ಮತ್ತೆ ಇಂಡಿವಿಜುವಲಾಗಿ ಕಳಿಸಿದ್ರು. ನಾನು ಅಂಥ ಏನು ಮೆಕ್ಯಾನಿಕ್ ಎಲ್ಲ ಸ್ನೇಹಿತರೆ, ನನಗೇನು ಜನರಿಕಾಗಿ ಗೊತ್ತು ಅದನ್ನು ಹೇಳ್ತೀನಿ ಅಷ್ಟೇ. ಅವ್ರದ್ದು ಹಿಮಾಲಯನ್ 450 ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಗಾಡಿ ರೈಟ್ ಸೈಡಿಗೆ ತಿರುಗಿಸ್ಬೇಕಾದ್ರೆ ಪಟ್ಟಂತ ಗಾಡಿ ಆಫ್ ಆಗ್ತಿದೆ, ಅಂದರೆ ಫುಲ್ ಡಿಸ್ಪ್ಲೇ ಕನ್ಸೋಲು ಹಿಂಗೆ ತಿರುಗಿಸ್ತಿದ್ದಂಗೆ ಆಫ್ ಆಗಿಬಿಡುತ್ತೆ. ಸೊ ಹಿಂಗೆ ನೋಡ್ಬೇಕಾದ್ರೆ ಗೊತ್ತಾಯ್ತು ನನಗೆ ಅದು ಲಾಕ್ ಸೆಟ್ದೇ ಪ್ರಾಬ್ಲಮ್ಮು. ಕಂಪ್ಲೀಟ್ ಲಾಕ್ ಸೆಟ್ನೇ ಚೇಂಜ್ ಮಾಡಬೇಕು. ಇದನ್ನು ವಾರಂಟಿಲಿ ಮಾಡಿಕೊಡ್ತಾರೆ. ನಿಮಗೆ ಗೊತ್ತಿದೆ ಅಲ್ಲ, ಹಿಮಾಲಯನ್ 450 ಅಥವಾ ಎನಿ ರಾಯಲ್ ಎನ್ಫೀಲ್ಡ್ ವೆಹಿಕಲ್ಸು 4 ಇಯರ್ಸ್ ತನಕ ಕಂಪ್ನಿಯಿಂದ ವಾರಂಟಿ ಬರುತ್ತೆ. ನೀವು ಬೇರೆ ಏನು ಆಕ್ಸರೀಸ್ ಹಾಕ್ಸಿಲ್ಲ ಅಂದರೆ ಆ ವಾರಂಟಿ ವಾಯ್ಡ್ ಆಗದೇ ಬರುತ್ತೆ. ಸೊ ಈ ಥರ ಪ್ರಾಬ್ಲಮ್, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಎಲ್ಲ ಆದಾಗ ಯು ಕ್ಯಾನ್ ಗೆಟ್ ಇಟ್ ಡನ್ನು. ಈಗ ನಂದು ಅಷ್ಟೇ, ಇನ್ನು 4 ಇಯರ್ಸ್ ಹಾಕಿಂತ ಮುಂಚೆ ನನ್ನ ಕೋನ್ ಸೈಡ್ದು ಇನ್ನೂ ಪ್ರಾಬ್ಲಮ್ ಹೋಗಿಲ್ಲ, ಟಕ್ 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 ಅಂತ ಸೌಂಡ್ ಬರುತ್ತೆ. ಕೆಲವೊಂದು ಸಲ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಆ ಥರ ಬರಬಾರ್ದು, ಅದೊಂದು ಚೇಂಜ್ ಮಾಡಿಸ್ಕೊಬಿಡ್ತೀನಿ. ಸ್ನೇಹಿತರೆ, ಈಗ ಬ್ಲೂ ಆರ್ಮರ್ದು ಇಂಡಿಯನ್ ಮೇಡ್ ಆದರೂ ಸಮೇತ ಇಂಟರ್ಕಾಮ್ಗಳು ಸಿಂಗಾಪುರಲ್ಲಿ ಚೀಪು, ಇವನ್ ಸೇನಾನು ಅಷ್ಟೇ. ಐ ಡೋಂಟ್ ನೋ ಅದು ಯಾವ ಥರ ಲಾಜಿಕ್ ಅಂತ. ಇಲ್ಲಿ ಮ್ಯಾನುಫ್ಯಾಕ್ಚರಾಗಿ ಬೇರೆ ಕಂಟ್ರಿಗೆ ಹೋಗುತ್ತೆ, ಬಟ್ ಅಲ್ಲಿ ಚೀಪು. ಗೊತ್ತಿಲ್ಲ ಅದು ಯಾವ ಥರ ಅಂತ. ಬಟ್ ಒಬ್ಬರು ಫ್ರೆಂಡ್ ಹತ್ರ ತರಿಸ್ಕೊಂಡೆ, ಆ್ಯಕ್ಚುಲಿ ಅವ್ರಿಗೆ ಅಂತ ತಂದಿದ್ರು ಅವರು. ಆಮೇಲೆ ಏನಾಯಿತು ಅಂದರೆ, ಅವರು ಕಪಲ್ಸ್ ಆಗಿರೋದ್ರಿಂದ ಸೇನಾದಲ್ಲಿ ನಿಮ್ಗೆ 2 ಪೀಸ್ ಬರುತ್ತೆ, ಒಟ್ಟಿಗೆ ತೊಗೊಂಡ್ರೆ ನಿಮ್ಗೆ ಆಫರ್ ಬರುತ್ತೆ. ಅವ್ರು ಅದಕ್ಕೆ ಸ್ವಿಚ್ ಆದರು. ನನಗೆ ಬ್ಲೂ ಆರ್ಮರ್ ನೋಡ್ತಿದ್ದೆ, ಲಕ್ಕಿಲಿ ಅವ್ರು ಮೆಸೇಜ್ ಮಾಡಿದ್ರು ತೊಗೊಳಂಗಿದ್ರೆ ನಂದೇ ತೊಗೊಂಬಿಡಿ ಅಂತ. ಯಾಕಂದರೆ ಹೊಸ ಪೀಸು ಅವರು ಐ ಥಿಂಕ್ 19,000ಗೇನೋ ತರಿಸ್ಕೊಂಡಿದ್ರು ಅನಿಸುತ್ತೆ. ಆ್ಯಕ್ಚುಲಿ 22,000 ಇದೆ ಇಂಡಿಯಾದಲ್ಲಿ. ಅದಕ್ಕೆ ಅವ್ರು ನನಗೆ ಕೊಟ್ಟರು ಒಳ್ಳೆ ಪ್ರೈಸ್ಗೆ. ನೆಕ್ಸ್ಟು ಸಂಚಾರಿ ಸೇನೆ ರೈಡ್ಗೆಲ್ಲ ಹೋಗ್ಬೇಕಾದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಲಾಸ್ಟ್ ಟೈಮ್ ಗ್ರೂಪ್ ರೈಡ್ಗೆ ಹೋಗ್ಬೇಕಾದ್ರೆ ಮಿಸ್ ಮಾಡ್ಕೋತಾ ಇದ್ದೆ. ಹಂಗಂದ್ಬಿಟ್ಟು ಹೆಡ್ಡಿಲ್ ಚೆನ್ನಾಗಿಲ್ಲ ಅಂತಲ್ಲ, ಹೆಡ್ಡಿಲ್ ಸೋಲೋ ರೈಡ್ಸ್ಗೆ ಸಖತ್ತಾಗಿದೆ. ಇನ್ನೊಬ್ರು ಕೋ ರೈಡರ್ ಹತ್ರ ಹೆಡ್ಡಿಲ್ದೇ ಇದ್ದರೆ ಸೂಪರ್ ಆಗಿದೆ. ಜನರಲಿ ಲೋವರ್ CC ಗಾಡಿಗಳಿಗೆಲ್ಲ ಅದೇ ಬೆಸ್ಟು, ಸುಮ್ಮನೆ ದುಡ್ಡು ಖರ್ಚು ಮಾಡೋಕ್ಕಿಂತ. ನಂದು ಅದೂ ಹೊಸದೇ. ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ, ಯಾವುದು ಹೆಲ್ಮೆಟ್ ಅಥವಾ ಹೆಡ್ಡಿಲ್ಲು ಯಾವುದು. ಅಕಸ್ಮಾತ್ ನನಗೆ ಗೊತ್ತಿರೋ ರೇಟ್ಗೆ, ಅಂದರೆ ನನಗೆ ಕೊಡಬೇಕಿರೋ ರೇಟ್ಗೆ ಹೋಗಲಿಲ್ಲ ಅಂದರೆ ನನ್ನ ವೈಫಿಗೆ ಅದನ್ನು ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೆಲ್ಮೆಟಲ್ಲಿ ಕಾಂಪ್ರಮೈಸ್, ಸ್ವಲ್ಪ ಲೂಸ್ ಇದೆ ಅದು, ಬಟ್ ವಿ ಕ್ಯಾನ್ ಮ್ಯಾನೇಜ್. ಸ್ನೇಹಿತರೆ, ಇದೆ ಆ ಶಾಪು. ನಾನು ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ, ಇದು ಮೋಟೋ ರೈಸರ್ ಅಂತ. ಇಲ್ಲಿ ಇನ್ನೊಂದು ಶಾಪ್ ಇದೆ ಇದ್ರ ಡೌನ್ಗೆನೆ. ಸ್ನೇಹಿತರೆ, ಇಲ್ಲಿ ಡ್ಯುಯಲ್ ಸ್ಪೋರ್ಟ್ ಹೆಲ್ಮೆಟ್ದು ಕಲೆಕ್ಷನ್ ಇದೆ. ಆ್ಯಕ್ಚುಲಿ ಇದೇ ನಾನು ನೋಡ್ತಾ ಇದ್ದಿದ್ದು, Pioneer MX 401 ಇದು. ಸೊ ಆಮೇಲೆ ನಮ್ಮ ಗಾಡಿಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ವೈಟ್ ಆ್ಯಂಡ್ ಇದು ಮ್ಯಾಟ್ ಬ್ಲ್ಯಾಕ್ ಕಲರು. ಆಮೇಲೆ ಇನ್ನೊಬ್ರು ಕೇಳಿದ್ರಲ್ಲ ಆಕ್ಸರ್ದು ನೋಡಿ, ಇದು ಐ ಥಿಂಕ್ ಕ್ಲೋಸ್ ಟು 7,000 ಏನೋ ಬರುತ್ತೆ. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಪ್ರೈಸ್, ಬಟ್ ಇದೂ ನಮ್ಮ ಗಾಡಿಗೆ ಮ್ಯಾಚ್ ಆಗುತ್ತೆ. ಬಟ್ ನನಗೆ ಆಲ್ರೆಡಿ ಆಕ್ಸರ್ ಯೂಸ್ ಮಾಡ್ತಿರೋದ್ರಿಂದ ಐ ಆಮ್ ಶಿಫ್ಟಿಂಗ್ ಟು LS2. ಸೊ ಇದು ಚೆನ್ನಾಗಿದೆ ನೋಡಿ. ಇನ್ಲಾಕ್ 70 ಇದೆ. ನಿಮ್ಮ ಹತ್ರ ಏನಾದ್ರು ಎಕ್ಸ್ಪಲ್ಸ್ ಗಾಡಿ ಇದ್ದರೆ ಇದು ಇವನ್ ಹಿಮಾಲಯನ್ಗೂ ಆಗುತ್ತೆ, ಬಟ್ ವೆಯ್ಟ್ ಡಿಸ್ಟ್ರಿಬ್ಯೂಷನಲ್ಲಿ ಐ ಥಿಂಕ್ LS2 ಬೆಟರ್ ಕಂಫರ್ಟ್. ಇದ್ಯಾವ ಬ್ರ್ಯಾಂಡು? ಎಕ್ಸ್ ಕ್ರಾಸ್. ಇದು ಓಕೆ, ಇದೊಂದು ಕಲರ್ ನೋಡಿ. ಸುಮಾರು ಕಲೆಕ್ಷನ್ ಇದೆ ಆಕ್ಸರ್ದೇನೆ. ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ, ಆಕ್ಸರಿಂದ ಇದಕ್ಕೆ ಶಿಫ್ಟ್ ಆಗ್ತಿದ್ರೆ ನಿಮ್ಗೆ ಅನಿಸ್ಬಿಡುತ್ತೆ. ವೆಯ್ಟ್ ಅಂದರೆ ಹೆಲ್ಮೆಟ್ ಹಾಕೊಂಡಿರೋದೇ ಗೊತ್ತಾಗಿಲ್ಲ, ಅಷ್ಟು ವೆಯ್ಟ್ ಡಿಸ್ಟ್ರಿಬ್ಯೂಷನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರದ್ದು ಹಳೆ ಮಾಡೆಲ್ Pioneer 2 ಬರ್ತಾ ಇರಲಿಲ್ಲ, MX 401 ಬರ್ತಾಯಿತ್ತು. ಸೊ ಇನ್ನೂ ಸರ್ಟಿಫಿಕೇಷನಲ್ಲಿ ಎಲ್ಲ ಇದೆ, ESI, ಯುರೋಪ್ ಸರ್ಟಿಫೈಡ್, ಇಂಡಿಯನ್ ಸರ್ಟಿಫೈಡ್ ಎಲ್ಲ. ಐ ಥಿಂಕ್ ನಾವು ಇದನ್ನೇ ತೊಗೋತೀವಿ ಅನಿಸುತ್ತೆ. ಇನ್ನು ಬ್ಯಾಗ್ ಕಲೆಕ್ಷನ್ಸ್ ನೋಡಿ, ಇಲ್ಲಿ ವೈಟರ್ ಅದು ಮೆಟಲ್ ಬ್ಯಾಗ್ಸ್ ಎಲ್ಲ ಇದೆ. ನಾನು ಸುಮ್ಮನೆ ನಮ್ಮ ಏರಿಯಾ ಬಿಟ್ಟು JC ರೋಡ್ಗೆಲ್ಲ ಹೋಗ್ತಿದ್ದೆ, ಇಲ್ಲ ಆ್ಯಕ್ಚುಲಿ ಇದೆ, ಎಲ್ಲ ಕಲೆಕ್ಷನ್ ಇದೆ.
ನಿಮಗೆ 4 ವೆಂಟ್ಸ್ ಬರುತ್ತೆ. ಬೀಕು ಬೇಕಾದ್ರೆ ಹೈವೇಲಿ ಹೋಗ್ಬೇಕಾದ್ರೆ ರಿಮೂವ್ ಮಾಡ್ಕೋಬೋದು ಕೈಯಲ್ಲೇ. ಬಟ್ ಇದನ್ನು ರಿಮೂವ್ ಮಾಡೋಕ್ಕೆ ನಿಮಗೆ ಅಲೈನ್ ಕೀ ಬೇಕು. ಇನ್ನು ಸರ್ಟಿಫಿಕೇಷನ್ ಬಂದರೆ ECU 2022-06 ಮೋಸ್ಟ್ ಲೇಟೆಸ್ಟ್ ಒನ್ನು. ಇದು ಬಿಟ್ಟರೆ ನಿಮಗೆ 7,000 ಒಳಗಡೆ ನೋಡ್ತೀರಾ ಅಂದರೆ ಸೇಮ್ ಅದೇ ಗಾಡಿಗೆ ಆಕ್ಸರ್ ಎಕ್ಸ್ಪ್ರೆಸ್ಸು. ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್ ಇದೆ. ಸೊ ನನ್ನ ಫೇವ್ರೇಟ್ ಅದು. ಸ್ನೇಹಿತರೆ, ನೀವು ಮಾನ್ಸೂನ್ ರೈಡ್ಗೆ ಕಂಪ್ಲೀಟ್ ವಾಟರ್ ಪ್ರೂಫ್ ಬೇಕಿರುವಂಥ ಗ್ಲೌಸ್ ನೋಡ್ತಾ ಇದ್ದರೆ ಇಲ್ಲಿ ಒಂದು 3 ಕಲೆಕ್ಷನ್ ಇದೆ, ನೀವು ನೋಡ್ಬೋದು. ಇದು ನನಗೆ ಭಾರಿ ಇಷ್ಟ ಆಯಿತು. ಮೇ ಬಿ ಇದ್ರ ಪ್ರೈಸ್ ನಾನು ಆಮೇಲೆ ಹೇಳ್ತೀನಿ. ಸೊ ಇದು ಸೋಲೇಸ್ದು 3,600 ರೂಪಾಯಿ. ಇದು ರೈಡ್, ಅದು ಅಗೇನ್ ಕಂಪ್ಲೀಟ್ ವಾಟರ್ ಪ್ರೂಫು 2,950, ಅದೇ 3,000 ಅಂತ ಅಂದ್ಕೊಳ್ಳಿ. ಇದು ಕ್ರ್ಯಾಂಪ್ಸ್ಟರ್ದು. ಸೊ ದಿಸ್ ಇಸ್ 1,600, 2,000. ಸೊ ನೋಡ್ಬೋದು 2,000, 2,500, 3,600 ರೂಪಾಯಿ. ಸೊ ಇದು 3 ಕಲೆಕ್ಷನು ಕಂಪ್ಲೀಟ್ ವಾಟರ್ ಪ್ರೂಫು. ನಾನು ಈ ಸಲ ಕುದುರೆಮುಖ ರೈಡ್ ಹೋದಾಗ ಅದೇ ಅನ್ನಿಸ್ತಾಯಿತ್ತು. ಬೇಸಿಕಲಿ ಕೈ ಫುಲ್ ನಮ್ನೆಸ್ ಆಗ್ಬಿಡ್ತು ಒಳಗಡೆ ನೀರು ಹೋಗಿ ಹೋಗಿ. ಮೇ ಬಿ ಐ ವಿಲ್ ಗೋ ವಿತ್ ದಿಸ್ ಒನ್. ಸ್ನೇಹಿತರೆ, ನಾನು ಬರ್ಬೇಕಾದ್ರೆ ಹೇಳಿದೆ ಗೊತ್ತಾ, 11,000ಗೆ ಕಾರ್ಬನ್ ಫೈಬರ್ ಹೆಲ್ಮೆಟ್. ಅಂದರೆ ಇದು ಕಂಪ್ಲೀಟ್ಲಿ ಕಾರ್ಬನ್ ಫೈಬರ್ ಅಲ್ಲ, ಆ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡಿರುವಂಥ ಹೆಲ್ಮೆಟು. ಸೊ ಆಕ್ಸರಲ್ಲಿ ಕಾರ್ಬನ್ ಫೈಬರ್ಗೆ ನಿಮಗೆ ಆಲ್ಮೋಸ್ಟ್ 30,000 ಇದೆ LS2 ಅಲ್ಲಿ. ಬಟ್ ಇದರಲ್ಲಿ 11,000ಗೆ ನೋಡಿ ಲುಕ್ ಹೆಂಗಿದೆ. ಹೆವಿ ಪ್ರೀಮಿಯಮ್ ಆಗಿದೆ. ವೆಯ್ಟು ಅಷ್ಟೇ ಬೇರೆ ಆಕ್ಸರ್ಗೆ ಹೋಲಿಸ್ಕೊಂಡ್ರೆ ಚೆನ್ನಾಗಿದೆ. ಬಿಕಾಸ್ ದೇ ಹ್ಯಾವ್ ಯೂಸ್ಡ್ ಸಮ್ ಪಾರ್ಟ್ ಆಫ್ ಕಾರ್ಬನ್ ಫೈಬರ್. ಕಂಪ್ಲೀಟ್ ಕಾರ್ಬನ್ ಫೈಬರ್ ಅಲ್ಲ. ಬಟ್ ಸೋಲೆಸ್ದು ರೈಡಿಂಗ್ ಪ್ಯಾಂಟ್ಸ್ ನೋಡಿ, ಇದು ಲೆವೆಲ್ 1. ಬಿಲೋ 7ಗೆ ದಿಸ್ ಇಸ್ ಒನ್ ಗುಡ್ ರೈಡಿಂಗ್ ಪ್ಯಾಂಟ್ಸು. ಇನ್ನೊಂದು ಆಕ್ಸರ್ದಿದೆ, ಅದು 7K ಆಗುತ್ತೆ. ದಟ್ ಈಸ್ ಲೆವೆಲ್ 2. ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಏನಕ್ಕೆ ಅಂದರೆ, ಒಂದು ವಾರ ಮುಂಚೆ ಇದನ್ನು ತರಿಸ್ಕೊಂಡಿದ್ದು ನಾನು, C50 Pro ಇಂಟರ್ಕಾಮು. ಸೊ ಇದನ್ನೇ ಈಗ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನೇನು ಬರುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ ಅನ್ಬಾಕ್ಸಿಂಗ್ ಮಾಡಿ. ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್ ಇದೆ, ಬಟ್ ಒಂದು ಆಸೆ ಇತ್ತು, ಒಂದು ಒಳ್ಳೆ ಇಂಟರ್ಕಾಮ್ ತೊಗೋಬೇಕು ಅಂತ. ಸೊ ನೆರವೇರಿದೆ. ಸೊ ಇದನ್ನು ನಾವೀಗ ನಮ್ಮ LS2 Pioneer 2ಗೆ ಇನ್ಸ್ಟಾಲ್ ಮಾಡ್ತೀವಿ. ಸ್ನೇಹಿತರೆ, C50ಗಿಂತ ಒಂದು ಮಾಡೆಲ್ ಕೆಳಗಡೆದು C30. ಸೊ ಇದು ನೀವು ನೋಡ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಇಂಟರ್ಕಾಮು, ಇಂಡಿಯನ್ ಮೇಡು, 10,000ಗೆ. ಈಗ ಹೊಸದೊಂದು ಬಿಟ್ಟಿದ್ದಾನೆ C20, ಅದು 7,000ಕ್ಕೆ ಸಿಗುತ್ತೆ. ಬಟ್ ಅದಕ್ಕಿಂತ ಮ್ಯೂಸಿಕ್ ಕ್ವಾಲಿಟಿ ಎಲ್ಲ ಇದು ಚೆನ್ನಾಗಿದೆ ಅಂತ ಹೇಳಿರೋದು. ತುಂಬ ಜನ ಯೂಸ್ ಮಾಡ್ತಾರೆ. ಬಟ್ ಇದ್ರದ್ದು ಒಂದು ನಾನು ನೆಗೆಟಿವ್ ಏನಕ್ಕೆ ಇದರಿಂದ ನಾನು C50ಗೆ ಸ್ವಿಚ್ ಆಗಿದ್ದೀನಿ ಅಂದರೆ, ಈ ವೈರಿಂಗ್ ಇದೆಯಲ್ಲ ಸ್ವಲ್ಪ ಹ್ಯಾಸಲ್ಲು. ಅದರಲ್ಲಿ ಮ್ಯಾಗ್ನೆಟಿಕ್ ಬರುತ್ತೆ. ಈ ವೈರಿಂಗ್ ಹತ್ರ ಹೋಗಿರೋದೆಲ್ಲ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಸೊ ಅದರಿಂದ ತೊಗೋತೀನಿ ಒಂದೇ ಸಲ C50ನೇ ತೊಗೊಳ್ಳೋಣ ಅಂತ C15 ತೊಗೊಂಡಿದ್ದು. ಇನ್ನು ನೀವು ಬ್ಲೂಟೂತು ಜನ್ರಲಿ ಮ್ಯೂಸಿಕ್ ಪ್ಲೇಯರ್ ಏನಾದರೂ ತೊಗೋತೀರ ಅಂದರೆ ಬ್ಲೂ ಆರ್ಮರ್ದಲ್ಲಿ ಇದೆ. ಇದೆಲ್ಲ ಬಿಲೋ 2,000 ರೂಪೀಸ್ಗೆ ಬರುತ್ತೆ ನಿಮಗೆ. ಕಂಟ್ರೋಲರು, ಇದು ಮ್ಯಾಗ್ನೆಟಿಕ್ ಮೌಂಟ್ ಯೂನಿಟು, ಇದು ನಮ್ಮ ಸ್ಪೀಕರ್ಸ್. ಸ್ನೇಹಿತರೆ, ಸಿಕ್ಕಾಪಟ್ಟೆ ಇದೆ ಈ C50 Pro ಒಳಗಡೆ. ಇದು ನಮ್ಮದು ಅಂದರೆ ಕಂಟ್ರೋಲರು. ಇದು ಬಂದುಬಿಟ್ಟು ಜಾಯ್ಸ್ಟಿಕ್ಕು. ನೀವು ಹ್ಯಾಂಡ್ಲ್ ಬಾರ್ಗೆ ಏನಾದ್ರು ಕಂಟ್ರೋಲರ್ ತೊಗೋತೀರಾ ಅಂದರೆ ಇದೆಲ್ಲ ಬಾಕ್ಸಲ್ಲಿ ಹಂಗೆ ಇಟ್ಟಿರ್ತೀನಿ. ಇನ್ನು ಅದ್ರ ಜೊತೆ ಕೆಲವೊಂದು ವೈರಿಂಗ್ ಹೋಗೋಕ್ಕೆ ಸ್ಟ್ರ್ಯಾಪ್ಗಳು ಅದೆಲ್ಲ ಕೊಟ್ಟಿದ್ದಾರೆ. ಮೇನ್ ಯೂನಿಟ್ ಇದು ಮ್ಯಾಗ್ನೆಟಿಕ್ ಮೌಂಟು. ಸ್ನೇಹಿತರೆ, ಶಾಪ್ ಅಡ್ರೆಸ್ ಬಂದುಬಿಟ್ಟು ಚಂದ್ರ ಲೇಔಟ್ ಅಪ್ಪಲ್ಲೇ ಬರುತ್ತೆ. ನಾವು ಪ್ರತಿ ಸಲ JC ರೋಡ್ಗೆ ಅಥವಾ ಆ ಕಡೆ BTM JP ನಗರಕ್ಕೆ ಹೋಗೋಕ್ಕಿಂತ ನಮ್ಮ ಏರಿಯಾದಲ್ಲಿರೋರು ಐ ಥಿಂಕ್ ಯು ಕ್ಯಾನ್ ವಿಸಿಟ್ ದಿಸ್ ಶೋ. ನನಗೆ ಖುಷಿಯಾಗಿದೆ ಏನಂದರೆ ಎಲ್ಲ ಇದೆ. ಓಕೆ, ಎಲ್ಲ ಐಟಮು ಇದೆ, ಎಲ್ಲ ಬ್ರ್ಯಾಂಡು ಇದೆ. Pioneer 2 ಸಿಕ್ತು, ನಂಗೆ ಬೇಕಾಗಿರೋ ಕಲರ್ ಹೆಲ್ಮೆಟೇ ಸಿಕ್ತು. ಇನ್ನು ನಿಮಗೆ SMK ಹೆಲ್ಮೆಟ್ಸು, ಆಫ್ ರೋಡಿಂಗ್ ಹೆಲ್ಮೆಟ್ಸ್ ಎಲ್ಲ ನಿಮಗೆ 6,000 ಒಳಗಡೆ ಸಿಗುತ್ತೆ. ಈಗ ಮೇಡಮ್ ಅವರು ನಮ್ಮ ಇದು ಇನ್ಸ್ಟಾಲ್ ಮಾಡ್ತಿರೋ ಇಂಟರ್ಕಾಮ್ನ